ನಾನು ನಿಮ್ಮ ಕನ್ನಡತಿ ಮಾಡುವ ನಮಸ್ಕಾರಗಳು. ವರ್ಷದ ಮೊದಲನೇ ಸೂರ್ಯನ ಬೆಳಕನ್ನ ತಗೊಂಡು ನಾವು ಕೊಪ್ಪಳಕ್ಕೆ ಬಂದ್ವಿ ನೋಡಿ. ಕೊಪ್ಪಳದೊಳಗ ಈ ಹೋಟೆಲ್ಗೆ ಹೋಗಿದ್ವಿ ನಾವು. ಇವ್ರ ಆಂಟಿ ಅಂಕಲ್ ಮತ್ತೆ ಎಷ್ಟು ಜೀವ್ ಮಾಡಿದ್ರು ಅಂದ್ರೆ ನಮ್ಗೆ ಸ್ವಂತ ಅವ್ರ ಮನೆಯವ್ರ ಅನ್ನೋಗತ್ತೆ ಟ್ರೀಟ್ ಮಾಡಿ ನಮ್ಗೆಲ್ಲ ನಾಷ್ಟಾ ಕೊಟ್ರು. ನಾಷ್ಟಾ ಕೊಟ್ಮೇಲೆ ನಾವು ಹೋಗಿರೋದನ್ನ ನೋಡಿ ಎಲ್ ಗೊಂಟಿರಿಮ್ಮ ಯಾಕ ಅಂತ ಕೇಳಿ ನಾವ್ ಹಿಂಗೆಲ್ಲಾ ಹೇಳಿದ್ವಿ. ಆಮೇಲೆ ಅವ್ರು ನಮ್ಗೆ ಎಷ್ಟ್ ಚಂದ ಲೊಕೇಶನ್ ಹೇಳಿದ್ರ ಅಂದ್ರ ಮತ್ತೆಲ್ಲಾ ಆದ್ಮೇಲೆ ಅವ್ರ ಅಂಗಡಿ ಮುಂದೆ ಇದೊಂದ್ ಲೈನ್ ಹಾಕ್ಯಾರ, ಕೇಳ್ರಿ ಎಂತ ಮಸ್ತ್ ಐತಿ ಅಂದ್ರ ನನ್ಗಂತೂ ಅವ್ರ ಹೋಟೆಲ್ ಫುಡ್ ಇಷ್ಟ ಆಯ್ತು. ನೀವು ನೆಕ್ಸ್ಟ್ ಟೈಮ್ ಕೊಪ್ಪಳಕ್ಕೆ ಹೋದ್ರೆ ಅಲ್ಲಿ ತಿಂದು ಟೇಸ್ಟ್ ಮಾಡ್ರಿ ಅಂತ ಹೇಳ್ತೀನಿ. ನಮಗ್ ಕೇರ್ ಮಾಡಿರೋ ಅಂಕಲ್ ಆಂಟಿಗೆ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ವ್ಯೂ ನ ಎಂಜಾಯ್ ಮಾಡ್ಕೊಂಡು ನಾವೆಲ್ಲರೂ ಸೇರಿ ಮತ್ತೆ ಹೊರಟ್ವಿ ನೋಡ್ರಿ. ಹೊರಟು ಎಲ್ಲಿಗೆ ಹೋದ್ವಿ ಅಂದ್ರೆ ಆಂಜನಾದ್ರಿಗೆ ಹೋದ್ವಿ. ಆಂಜನಾದ್ರಿ ದೂರದಿಂದ ವ್ಯೂ ತೋರಿಸ್ತೇನೆ ಬರ್ರಿ. ಇಲ್ಲಿಂದ ನೋಡ್ರಿ ಆಂಜನಾದ್ರಿ ಬೆಟ್ಟ ಹೆಂಗ್ ಕಾಣಕತ್ತೈತಿ, ಎಷ್ಟ್ ಮಸ್ತ್ ಕಾಣಕತ್ತೈತಿ. ಮತ್ತೆ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ವ್ಯೂ ನೋಡ್ರಿ. ಇದು ತುಂಗಭದ್ರಾ ನದಿನ ವ್ಯೂ ಬೋಟ್ ಮೂಲಕ ವ್ಯೂ ಮಾಡಿ ಎಂಜಾಯ್ ಮಾಡ್ಕೊಂಡು ಮಸ್ತ್ ಇತ್ರಿ ನಮ್ ಜರ್ನಿ. ಇಲ್ಲಿರ್ತಕ್ಕಂಥ ಪಕ್ಷಿಗಳು ಪ್ರಾಣಿಗಳ ಜೊತೆ ಎಲ್ಲ ಸ್ವಲ್ಪ ಆಟ ಆಡಿ ಮಸ್ತ್ ಎಂಜಾಯ್ ಮಾಡಕತ್ತಿದ್ವಿ. ನಾವ್ ಹೆಣ್ಮಕ್ಳು ಎಲ್ಲಿ ನೀರ್ ಕಾಣತ್ತ ಈ ಪೋಸ್ ಮಾತ್ರ ಕೊಡಬೇಕು. ಆ ಪೋಸ್ ನ ನಾನು ಕೊಟ್ಟು ಸ್ವಲ್ಪ ಎಂಜಾಯ್ ಮಾಡಿ ನೀರೊಳಗೆ ಆಟ ಆಡಿ ಮತ್ತೆ ಬೃಂದಾವನಕ್ಕೆ ಬಂದ್ವಿ ನೋಡ್ರಿ ನಾವು. ನಮಸ್ಕಾರ ರೀ, ನಾನು ನಿಮ್ಮ ಕನ್ನಡತಿ ಮಾಡುವ ನಮಸ್ಕಾರಗಳೇ. ಇವತ್ತು ನಾವೆಲ್ಲಿ ಬಂದಿವಂದ್ರೆ ನವ ಬೃಂದಾವನ. ನಿಮ್ಗೂ ತೋರಿಸ್ತೇನೆ ಬರ್ರಿ. ನನ್ನ ಫ್ರೆಂಡ್ ನಂಗೆ ತಿನ್ನಾಕು ಬಿಡಾಕತ್ತಿದ್ದಿಲ್ಲ, ಎಲ್ಲಿ ಇದ್ರು ಕ್ಯಾಮ್ರಾ ಆನ್ ಮಾಡ್ಕೊಂಡು ನಿಂತಿದ್ಲ. ಅದಕ್ಕೆ ಆ ಮಾತು ಹೇಳಿದೆ ರೀ. ಸೊ ಇದು ನವ ಬೃಂದಾವನ ಅಂತ ಕರೀತಾರ್ರಿ. ಇದ್ರ ಬಗ್ಗೆ ನಂಗೆ ಅಷ್ಟು ಡೀಟೇಲ್ಸ್ ಎಲ್ಲ ಗೊತ್ತಿಲ್ಲ. ಇದ್ರ ಬಗ್ಗೆ ಗೊತ್ತಾದ್ಮೇಲೆ ನಿಮ್ಗೆ ಇನ್ನಷ್ಟು ಹೆಚ್ಚು ತಿಳಿಸಕ್ ಟ್ರೈ ಮಾಡ್ತೀನಿ ನಾನು. ಇಲ್ಲಿಂದ ನಾವ್ ಎಲ್ಲಿಗೆ ಹೊಂಟ್ವಿ ಅಂತಂದ್ರೆ ಹಂಪಿ. ಹಂಪಿ ಅಂದ್ರೆ ನೆನಪಾಗೋದು ವಿಜಯನಗರ ಸಾಮ್ರಾಜ್ಯ ಅಲ್ವಾ. ಆ ವಿಜಯನಗರ ಸಾಮ್ರಾಜ್ಯ ಎಷ್ಟು ನೋಡಿದ್ರು ಕಮ್ಮಿನೇ ಅಂತ ಹೇಳ್ಬೋದು. ಸೊ ನಾನು ಒಂದಿಷ್ಟು ಪ್ಲೇಸ್ ನ ನೋಡಿದೆ. ಆ ಪ್ಲೇಸಸ್ ನ ನಿಮ್ಗೂ ತೋರಿಸ್ತೀನಿ. ಮತ್ತೆ ಇಲ್ಲ ಅಲ್ಲಿರ್ತಕ್ಕಂಥ ನೇಚರ್ ನ ನಿಮಗ್ ತೋರಿಸ್ತೇನೆ ಬರ್ರಿ. ಹೋಗುವಾಗ ಗಾಡಿ ಮೇಲೆ ಒಬ್ಬ ಅಣ್ಣ ಹಾಕ್ಸಿದ್ದ ನೋಡ್ರಿ. ಅವ್ನಿಗೆ ಇನ್ನೂ ಮದ್ವೆ ಆಗಿಲ್ಲ ಅಂತ. ನಿಮ್ಮೂರ್ ಕಡೆ ಯಾರಾದ್ರೂ ಹುಡುಗಿ ಇದ್ರೆ ಅವನಿಗೆ ಕೊಡ್ರಿ, ಕಾಂಟ್ಯಾಕ್ಟ್ ಮಾಡ್ರಿ. ಇದ ನೋಡ್ರಿ ಹಂಪಿಯ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಇದರದ ಚಿಕ್ಕದಾಗಿ ಹಿಸ್ಟ್ರಿ ಹೇಳ್ಬೇಕಂದ್ರ ಈ ಹಂಪಿಯನ್ನ ಅವಾಗಿನ ಕಾಲದಾಗ ಕೃಷ್ಣ ದೇವರಾಯ ಅನ್ನೋ ಒಡೆಯ ಆಳ್ತಕ್ಕಂತ ರಾಜ್ಯ ರೀ ಇದು. ಈ ಹಂಪಿ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನದ ಮುಂದ ಮಾರುಕಟ್ಟೆ, ಅವಾಗಿನ ಕಾಲದ ಮಾರುಕಟ್ಟೆ ಹೆಂಗಿತ್ತಪ್ಪ ಅಂತಂದ್ರ ಪೂರಾ ಎರಡೆರಡು ಮೂರು ಅಂತಸ್ತಿನ ಮಳಿಗೆಗಳದಾವ್. ಅದು ಮಾರುಕಟ್ಟೆಯಾಗಿತ್ತು. ಈ ವಿಡಿಯೋದಾಗ ನಿಮಗ್ ತೋರಿಸ್ತೇನೆ ಬರ್ರಿ. ನಾವೆಲ್ಲಾದ್ರೂ ಈ ಕ್ಯೂಟ್ ಮಂಗಗಳು ನಮಗ್ ಸಿಗಾಕತ್ತಿದ್ವು. ಹಂಗ ಅಲ್ಲಿರ್ತಕ್ಕಂಥ ಆನೆನ ಮೀಟ್ ಮಾಡಿದ್ವಿ. ಆನೆ ಜೊತೆಗೆ ನಾವು ಸ್ವಲ್ಪ ಬ್ಲೆಸ್ಸಿಂಗ್ಸ್ ನ ತಗೊಂಡು ಎಂಜಾಯ್ ಮಾಡ್ಕೊಂಡು ಆನೆ ಜೊತೆಗೆ ಆಟ ಆಡ್ಕೊಂಡು ಅದಕ್ಕೆ ಬಾಳೆಹಣ್ಣೆಲ್ಲ ಕೊಟ್ವಿ. ಬಾಳೆಹಣ್ಣು ಕೊಟ್ಟು ದುಡ್ಡು ಕೊಟ್ಟು ಅದ್ರ ಜೊತೆಗೆ ಸ್ವಲ್ಪ ಹಂಗೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇದು ಇನ್ನೂ ತೋರಿಸ್ತೇನೆ ಬರ್ರಿ. ಹಂಪಿ ಒಳಗೆ ಒಂದೊಂದು ಕಲ್ಲಿನ ಶಿಲೆಗಳನ್ನು ನಿಮಗ್ ತೋರಿಸ್ತೇನೆ ನಾನು. ಅಂದ್ರ ಅವಾಗಿನ ಕಾಲದಾಗ ನಮ್ ಶಿಲ್ಪಿಗಳು ಎಷ್ಟು ಚಂದ ಕೆತ್ತನೆಯನ್ನ ಮಾಡಿದ್ರು. ಇದು ಹೊರಗಿಂದ ವ್ಯೂ ನೋಡ್ರಿ. ವಿರೂಪಾಕ್ಷ ಸ್ವಾಮಿ ಟೆಂಪಲ್ ಗೋಪುರದ್ದು ಹೊರಗ್ ಮಾತ್ರ ಪಕ್ಷಿಗಳು ಮಸ್ತ್ ತಿರ್ಗಾಡಕತ್ತಿದ್ವು. ಟೆಂಪಲ್ ಸುತ್ತ ಮಸ್ತ್ ವ್ಯೂ ಇತ್ತು. ವ್ಯೂ ಅಂಕರು ಎಂಜಾಯ್ ಮಾಡಿದ್ವಿ ಮಸ್ತ್. ಇನ್ನು ಮುಂದೆ ಎಲ್ಲ ತೋರಿಸ್ತೇನೆ ಬರ್ರಿ. ಕೆಲವೊಂದಿಷ್ಟು ನೋಡಕ್ ಆಗ್ಲಿಲ್ಲ ನಂಗ, ಬಟ್ ಆದ್ರೂ ನೋಡಿದ್ದನ್ನ ಕ್ಯಾಪ್ಚರ್ ಮಾಡಿ ನಿಮ್ ಮುಂದೆ ತೋರ್ಸಾಕತ್ತೀನಿ. ಪಂಪಾದೇವಿ ದೇವಸ್ಥಾನ ಮತ್ತು ಭುವನೇಶ್ವರಿ ದೇವಸ್ಥಾನ ಅದನ್ನೆಲ್ಲ ಸುತ್ತಾಡಿ ಅದರದ್ದು ಹೊರಗಿಂದ ವ್ಯೂ ನೋಡ್ರಿ. ಇದು ಒಂದೊಂದು ಕಲ್ಲನ್ನು ಎಷ್ಟು ಚೆನ್ನಾಗಿ ಕೆತ್ತಾರ ಅನ್ನೋದಕ್ಕೆ. ಇದ ನೋಡ್ರಿ, ನಾ ಹೇಳಿದ್ನಲ್ಲ ಮೂರ್ ಅಂತಸ್ತಿನ ಮಾರುಕಟ್ಟೆ ಮಾಳಿಗೆಗಳು ಇವ ನೋಡ್ರಿ. ಅವಾಗಿನ ಕಾಲದಾಗ ಇಲ್ಲಿ ಮುತ್ತು